ವೆಲ್ಕಮ್ ಸ್ಪೋರ್ಟ್ಸ್ ಯೂಟ್ಯೂಬ್. IPL 2024 ಇತಿಹಾಸದಲ್ಲಿ ಕೇವಲ 4 ತಂಡಗಳು ಮಾತ್ರ 750ಕ್ಕಿಂತ ಅಧಿಕ ರನ್ ಕಲೆ ಹಾಕಿವೆ. ಈ 4 ತಂಡಗಳಲ್ಲಿ 2 ತಂಡಗಳ ದಾಖಲೆ ನಿರ್ಮಾಣವಾಗಿರುವುದು ಈ ಬಾರಿಯ IPLನಲ್ಲಿ ಎಂಬುದು ವಿಶೇಷ. ಅದು ಕೂಡ IPLನಲ್ಲಿ ಗರಿಷ್ಠ ಸ್ಕೋರ್ ಗಳಿಸುವ ಮೂಲಕ ಈ ದಾಖಲೆಗಳನ್ನು ಬರೆಯಲಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹಲವು ದಾಖಲೆಗಳು ನಿರ್ಮಾಣವಾಗಿದೆ. ಕೆಲ ದಾಖಲೆಗಳು ಈಗಲೂ ಅಚ್ಚಳಿಯದೆ ಉಳಿದರೆ ಮತ್ತೆ ಕೆಲವು ದಾಖಲೆಗಳು ನಿರ್ನಾಮವಾಗಿವೆ. ಹೀಗೆ ಒಂದೇ ವರ್ಷ RCB ತಂಡದ ಹೆಸರಿನಲ್ಲಿದ್ದ ಗರಿಷ್ಠ ಸ್ಕೋರ್ ದಾಖಲೆಯನ್ನು 2 ತಂಡಗಳು ಅಳಿಸಿ ಹಾಕಿವೆ. ಅದು ಸಹ ಒಂದೇ ವಾರದ ಅಂತರದಲ್ಲಿ ಎಂಬುದೇ ವಿಶೇಷವಾಗಿದೆ. ಅಂದರೆ 2013ರಲ್ಲಿ RCB ತಂಡವು IPL ಇತಿಹಾಸದಲ್ಲಿ ಗರಿಷ್ಠ ಸ್ಕೋರ್ ಗಳಿಸಿದ ದಾಖಲೆ ಬರೆದಿತ್ತು. ಇದಾದ ಬಳಿಕ 250 ರನ್ಗಳ ಗಡಿ ದಾಟಿದ್ದು ಲಕ್ನೋ ಸೂಪರ್ ಜೈಂಟ್ಸ್ ಮಾತ್ರ. ಆದರೆ ಈ ಬಾರಿ 2 ತಂಡಗಳು 270ಕ್ಕಿಂತ ಅಧಿಕ ರನ್ ಗಳಿಸಿ ಇತಿಹಾಸ ನಿರ್ಮಿಸಿದೆ. ಅದರಂತೆ ಇದೀಗ IPLನಲ್ಲಿ 250+ ಸ್ಕೋರ್ ಗಳಿಸಿದ ತಂಡಗಳ ಪಟ್ಟಿಯಲ್ಲಿ 4 ತಂಡಗಳು ಕಾಣಿಸಿಕೊಂಡಿದೆ. ಆ ತಂಡಗಳ ಲಿಸ್ಟ್ ನೋಡಿ. ಮೊದಲನೇ ಟೀಮ್ ಸನ್ರೈಸರ್ಸ್ ಹೈದರಾಬಾದ್. IPL 2024ರ 8ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ಭಟಿಸುವ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇತಿಹಾಸ ನಿರ್ಮಿಸಿದೆ. ಈ ಪಂದ್ಯದಲ್ಲಿ ಮೊದಲ ಬ್ಯಾಟ್ ಮಾಡಿದ SRH ತಂಡ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 277 ರನ್ ಕಲೆ ಹಾಕಿತು. ಇದು IPL ಇತಿಹಾಸದಲ್ಲಿ ಮೂಡಿಬಂದ ಗರಿಷ್ಠ ಸ್ಕೋರ್. ಎರಡನೆಯ ಟೀಮ್ ಕೋಲ್ಕತಾ ನೈಟ್ ರೈಡರ್ಸ್. IPL 16ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತಾ ನೈಟ್ ರೈಡರ್ಸ್ ಬ್ಯಾಟರ್ಗಳು ಅಕ್ಷರಶಃ ಅಬ್ಬರಿಸಿದ್ದಾರೆ. ವಿಶಾಖಪಟ್ಟಣಂನಲ್ಲಿ ನಡೆದ ಈ ಪಂದ್ಯದಲ್ಲಿ KKR ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 272 ರನ್ ಕಲೆ ಹಾಕಿದೆ. ಈ ಮೂಲಕ IPLನಲ್ಲಿ ಅತ್ಯಧಿಕ ರನ್ ಪೇರಿಸಿದ 2ನೇ ತಂಡ ಎನಿಸಿಕೊಂಡಿದೆ. ಮೂರನೇ ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. IPL 2013ರಲ್ಲಿ ಪುಣೆ ವಾರಿಯರ್ಸ್ ತಂಡದ ವಿರುದ್ಧ ಸರಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿದ RCB ಬ್ಯಾಟರ್ಗಳು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 263 ರನ್ ಕಲೆ ಹಾಕಿ ದಾಖಲೆ ಬರೆದಿದ್ದರು. ಆದರೆ ಈ ಬಾರಿಯ IPLನಲ್ಲಿ ಈ ದಾಖಲೆಯನ್ನು SRH ಹಾಗೂ KKR ತಂಡ ಮುರಿದಿರುವುದು ವಿಶೇಷ. ನಾಲ್ಕನೇ ಟೀಮ್ ಲಕ್ನೋ ಸೂಪರ್ ಜೈಂಟ್ಸ್. IPL 2023ರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಅಬ್ಬರಿಸುವ ಮೂಲಕ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 257 ರನ್ ಕಲೆ ಹಾಕಿತು. ಈ ಮೂಲಕ RCB ಬಳಿಕ IPLನಲ್ಲಿ 250ಕ್ಕಿಂತ ಅಧಿಕ ರನ್ ಕಲೆ ಹಾಕಿದ 2ನೇ ತಂಡ ಎನಿಸಿಕೊಂಡಿತು. ಇದೀಗ RCB ಮತ್ತು LSG ತಂಡಗಳ ಟಾಪ್ 2 ಸ್ಕೋರ್ ದಾಖಲೆಗಳನ್ನು SRH ಮತ್ತು KKR ತಂಡಗಳು ಅಳಿಸಿ ಹಾಕಿವೆ.